ಎಲ್ರಿಗೂ ನಮಸ್ಕಾರ. ಪಲ್ಸ್ ಆಫ್ ಫೋರ್ ವ್ಯಾಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅಭಿರಾಮ ಎಸ್. ನೋಡಿ, ಮಾನ್ಸೂನ್ ಬಂದರೆ ನಾವೊಂದು ರೈಡ್ ಹೊರಟಿದ್ದೇವೆ. 2 ಜನ, ನಾನು ಮತ್ತು ಅನ್ವೇಷ್ ಕೃಷ್ಣ, 2 ಎಕ್ಸ್ಪಲ್ಸ್. ಅವರು ಹಿಂದೆ ಬರ್ತಿದ್ದಾರೆ. ಲೊಕೇಶನನ್ನು ರಿವೀಲ್ ಮಾಡಲಿಕ್ಕಾಗೋದಿಲ್ಲ, ಬಟ್ ಪ್ಲೇಸ್ ಮಾತ್ರ ಸೂಪರ್ ಡೂಪರ್. ಫುಲ್ ಆಫ್ ರೋಡ್, ಡೆಡ್ಲಿಯೆಸ್ಟ್ ಆಫ್ ರೋಡ್. ಈಗ ನಾವು ತುಂಬ ಸ್ಪೀಡ್ ಹೋಗೋದಿಲ್ಲ, ಅಂದರೆ ರಿಯಲ್ ಆಫ್ ರೋಡ್ ಗೌಜಿಯಲ್ಲಿ ಹೋಗೋದಿಲ್ಲ. ಕಾರಣ ನಮ್ಮ ಅನ್ವೇಷ್ ಕೃಷ್ಣ ಅವರ ಬೈಕಿದ್ದು ಬ್ಯಾಕ್ ಟೈರ್ ತುಂಬ ಸವೆದಿದೆ, ಅದು ಸ್ವಲ್ಪ ಡೇಂಜರ್. ಮತ್ತು ರೈನ್ ಬರ್ತಾ ಇರುವ ಕಾರಣ ನಮಗೆ ಯಾವುದೇ ರೀತಿಯ ಒಂದು ಮೈಕನ್ನು ಯೂಸ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಸೊ ಮೈಕೆಲ್ಲ ವಾಟರ್ ಪ್ರೂಫ್ ಅಲ್ಲ. ಸೊ ನನ್ನ ವಾಯ್ಸ್ ಸಹ ನಿಮಗೆ ರೀಚ್ ಆಗಬೇಕು. ಆದ್ದರಿಂದ ನಾವು ನಿಧಾನವೇ ಹೋಗಬೇಕಾಗಿ ಉಂಟು. ನೋಡಿ, ಫುಲ್ ಆಚೆ ಈಚೆ ನಿತ್ಯ ಹರಿದ್ವರ್ಣ ಕಾಡು. ನೋಡಿ ಗಾಯ್ಸ್, ಎಷ್ಟು ಚಂದ ಉಂಟು ನೋಡಿ. ಬಲಬದಿಯಲ್ಲಿ ನದಿ ಹರಿತಾ ಉಂಟು. ಫುಲ್ಲು ಕೇಸರಿ ಬಣ್ಣ, ಮಣ್ಣನ್ನು ತುಂಬಿಕೊಂಡಿದೆ. ಸುರುವಿನ ಮಳೆಗೆ ಹಾಗೆ ಅಲ್ಲ, ಕೆಸರೆಲ್ಲ ಮತ್ತೆ ಕ್ಲೀನ್ ಆಗಬೇಕು. ವಾವ್, ಬ್ಯೂಟಿ. ನೋಡ, ಇಳಿದೊಮ್ಮೆ ಹೋಗುವ, ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಲಿಕ್ಕೂ ಸಾಕಾಯ್ತಾ, ಬಟ್ ನಮಗೆ ಅದು ಮುಖ್ಯ ಅಲ್ಲ, ಕಂಟೆಂಟ್ ಮುಖ್ಯ. ಪ್ರತಿಯೊಂದನ್ನು ತೋರಿಸಿಕೊಂಡು ಹೋಗಬೇಕಲ್ಲ. ನೋಡಿ, ಇಂಥ ಜಾಗದಲ್ಲೆಲ್ಲ ಬರುವಾಗ ಭಾರಿ ಜಾಗ್ರತೆ ಬೇಕು. ಕಾಲು ಮಣ್ಣಿನೊಳಗೆ ಹೋಗ್ತದೆ ಕೆಲವೊಮ್ಮೆ, ಮಣ್ಣು ಗಟ್ಟಿ ಇಲ್ಲದಿದ್ದರೆ. ಮಣ್ಣು ಹೇಗೆ ಉಂಟು ಅಂತೇಳಿ ಇಲ್ಲೆಲ್ಲ ನೋಡಿ, ಬೋಲ್ಟ್ರಸ್ ಎಲ್ಲ ಸೈಡಲ್ಲಿ ಉಂಟು. ವಾ, ಬ್ಯೂಟಿ ಬ್ಯೂಟಿ ಅಂತ ಹೇಳಿದರೆ ಬ್ಯೂಟಿ. ಘೋರಾಂಧಕಾರ, ಮಳೆ ಬರ್ತಾ ಉಂಟು, ಪಿರಿ 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 ಅಂತೇಳಿ. ಹೇಗೆ ಉಂಟು ಅನ್ವೇಷ್ ಅವರೇ? ಮರ ನೋಡಿ ಮಾರೆ, ಎಷ್ಟು ವರ್ಷ ಪಾಪ ಬೆಳೀಲಿಕ್ಕೆ ಎಷ್ಟು ವರ್ಷ ತಗೊಂಡಿದೆ ನೋಡಿ. ನ್ಯೂಸಲ್ಲೆಲ್ಲ ಬರ್ತದೆ ಕೆಲವು ಕಡೆ ಹೀಗೆ ಗೌರ್ಮೆಂಟ್ ಆದಾಗ ಫಾರೆಸ್ಟ್ ಎಲ್ಲ ಆಟೋಮೆಟಿಕ್ ಪ್ರೈವೇಟ್ ಆಗಿದಂತೆ. ಇದನ್ನೆಲ್ಲ ನೋಡಿ ಹೇಗೆ ಕಡಿಲಿಕ್ಕೆ ಮನಸ್ಸು ಬರ್ತದ, ಹೇಗೆ ಹಾಳು ಮಾಡಲಿಕ್ಕೆ ಮನಸ್ಸು ಬರ್ತದೆ ಗೊತ್ತಿಲ್ಲ ಅಲ್ಲ. ಹೌದು, 300 ಎಕರೆ 400 ಎಕರೆ ಹುಡಿ ತೆಗಿತಾರೆ ಮಾರೆ. ನಾಳೆ ಇವರು ಉಸಿರಾಡೋದು ಹೇಗೆ ದೇವರಿಗೆ ಗೊತ್ತು. ಆ ಮಾನ್ಸೂನ್ ಇದ್ದು ಒಂದು ಮಜಾವೇ ಬೇರೆ. ಅದು ಮಾನ್ಸೂನ್ ಇತ್ತು ಗೌಜಿ ಅಂತ ಹೇಳಿದರೆ ಗೌಜಿ. ಅದು ಸಹ ಹೀಗೆಲ್ಲ ಬರುವಾಗ ಉಂಟಲ್ಲ, ಕಾಡಿನ ನಡುವೆ ಎಂತ ಇಲ್ಲ, ನೀರು ಹರಿತಾ ಇರೋದು, ಗಾಳಿ. ಓ ನೋಡಿ ಕೆಳಗೆ, ನೋಡಿ ಅವಸ್ಥೆ ನೋಡಿ ಕೆಳಗಿದ್ದು, ಎಂಥ ನೀರು ಮಾರೆ. ಇದಕ್ಕೆಲ್ಲ ಸಿಕ್ಕಿದ್ರೆ ಮನುಷ್ಯ ಬದುಕಿಯಾನ. ನಾವೀಗ ಆ್ಯಕ್ಚುಲಿ ಸತ್ಯ ಹೇಳಬೇಕು ಅಂತ ಹೇಳಿದರೆ ಫಾಲ್ಸ್ ನೋಡಬೇಕು ಅಂತ ಬಂದದ್ದು, ಆಯಿತಾ. ಆದರೆ ನಮಗೆ ಆಗೋದಿಲ್ಲ ಅದು, ಇದಕ್ಕೆಲ್ಲ ಇಳಿಯುವ ಧೈರ್ಯ ಬರೋದಿಲ್ಲಪ್ಪ. ನಾಳೆ ಇನ್ನೊಂದು ಕಡೆ ನಿಮಗೂ ತೋರಿಸಬೇಕು, ನಾವು ನೋಡಬೇಕಲ್ಲ ಬೇರೆ ಪ್ಲೇಸ್ಗಳನ್ನು. ಸೊ ನಾವು ಫಾರೆಸ್ಟಿನ ಒಂದು ಆಫ್ ರೋಡನ್ನು ಎಂಜಾಯ್ ಮಾಡಿ ಹೋಗ್ಬೇಕಷ್ಟೇ. ಈಗ ನೀವು ಸಂಚರಿಸುವ ಪ್ರತಿಯೊಂದು ಕ್ಷಣ ಉಂಟಲ್ಲ ಮಾನ್ಸೂನಲ್ಲಿ, ಅದೊಂದು ಒಳ್ಳೆ ಮೆಮೊರೀಸ್ ಅದು. ಇದರಲ್ಲಿ ಎಂಥ ಎಡಿಟಿಂಗ್ ಇಲ್ಲ, ನಾನು ಇದನ್ನು ರಾ ಬಿಡ್ತೇನೆ. ಕಾರಣ ಇದು ಪ್ರತಿಯೊಂದು ಸೆಕೆಂಡ್ ಸಹ ನೀವು ನೋಡಬೇಕು, ಅಷ್ಟು ಚೆಂದ ಉಂಟು ಪ್ಲೇಸ್. ನೋಡಿ, ನಾವು ಇಲ್ಲಿ ಗಾಡಿ ನಿಲ್ಲಿಸಿ ಇಲ್ಲಿಂದ ನಡಿಬೇಕು ಆ್ಯಕ್ಚುಲಿ ಫಾಲ್ಸಿಗೆ ಹೋಗಬೇಕಾದ್ರೆ. ಬಟ್ ಇಲ್ಲಿಗ ಅವಸ್ಥೆ ಹೇಗೆ ಉಂಟು ಅಂತೇಳಿ ನಮಗೆ ಗೊತ್ತಿಲ್ಲ. ಈಗ ಗಾಡಿಯಲ್ಲಿ ಮೇಲೆ ನಿಲ್ಲಿಸುವ, ಮಳೆಗಾಲದಲ್ಲೆಲ್ಲ ಗಾಡಿ ನಿಲ್ಲಿಸುವಾಗ ಸಹ ಜಾಗ್ರತೆ ಬೇಕು. ಸೈಡ್ ಸ್ಟ್ಯಾಂಡೆಲ್ಲ ಇದಾಗಿ ಗಾಡಿ ಒಳಗೆ ಹೋಗ್ತದೆ. ಕತ್ತಲೆ ಎಂತ ಇಲ್ಲ, ಕತ್ತಲೆ ಫುಲ್ಲು ಎಕ್ಸ್ಪೋಷರ್ ಉಂಟು ಕ್ಯಾಮರಾ ಸೆಟ್ಟಿಂಗಲ್ಲಿ, ಆದರೂ ಕತ್ತಲೆ. ಘೋರ ಅಂಧಕಾರ, ಆ ಸಾಂಗ್ ಹಾಕುವುದು ಈಗ. ಘೋರ ಅಂಧಕಾರದಲ್ಲಿ ಕಾರ್ಮುಗಿಲ ನುಟ್ಟು ಮಿಂಚೆಂಬ ಭೈರವನ ಎದೆಯ ತೊಟ್ಟು ಅಂತೇಳಿ.
ಈಗ ಸದ್ಯಕ್ಕೆ ನಾವು ನಮ್ಮ ಪ್ರಾಣವನ್ನು ಪಣಕ್ಕಿಟ್ಟು, ಗೊತ್ತಾಯ್ತಲ್ಲ ಅವಸ್ಥೆ ಹೇಗೆ ಉಂಟು ಅಂತೇಳಿ ನನಗೆ ಗೊತ್ತಿಲ್ಲ. ಇಲ್ಲಿ ಕಾಡು ಹಂದಿ ಉಂಟಾ, ಆನೆ ಉಂಟಾ, ಎಂತ ಉಂಟು ಎಂಥದ್ದು ಗೊತ್ತಿಲ್ಲ ನನಗೆ. ನಿಮಗೆ ಎಂಥ ಕಾಣ್ತದ ಅವರೇ ಎಡೆಯಲ್ಲಿ ಬಿಳಿ ಬಿಳಿ ಕಾಣ್ತದಲ್ಲ. ಕಾಡು ಅಂತ ಹೇಳಿದರೆ ವಿಶಾಲ ಕಾಡು. ಇದರೊಳಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತೇಳೆಲ್ಲ ಗೊತ್ತಿಲ್ಲ. ಮರ ಮುರಿದು ತಲೆಗೆ ಬಿದ್ದರೆ ಗೋವಿಂದ. ಈ ಮಳೆಗೆ ಕಾಡಲ್ವಾ ಹೇಗೆ ಅಂತ ಎಂತ ಅಂತ ಹೇಳೋದು. ನೋಡಿ ಹೂವಲ್ಲಿ ಬಿಳಿ ಬಿಳಿ ಕಾಣ್ತದಲ್ಲ, ಅಲ್ಲಿ ಫಾಲ್ಸ್ ಇರೋದಾಯ್ತಾ. ಇದರ ನೆಕ್ಸ್ಟ್ ಒಂದು ವೀಡಿಯೋ ಹೋಗ್ತೇನೆ. ನಾವು ಬೇಸಿಗೆಯಲ್ಲಿ ಬಂದದ್ದು. ಈಗ ನಮಗೆ ಫಾಲ್ಸ್ ಬಿಡಿ ಎಂಥದ್ದು ಬೀಳಲಿಕ್ಕೆ ಆಗೋದಿಲ್ಲ ನಮಗೆ. ನಾವು ಬೇಸಿಗೆಯಲ್ಲಿ ಬಂದ ವೀಡಿಯೋ ಹಾಕ್ತೇನೆ. ಅದು ಭೀಕರ ಉಂಟು. ತುಂಬ ಕಷ್ಟಪಟ್ಟು ಈ ಜಾಗ ಸಿಕ್ಕಿತು. ಲಾಸ್ಟಿಗೂ ಫಾಲ್ಸ್. ನೀರಷ್ಟಿಲ್ಲ, ಸೊ ಫಾಲ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನೋಡಿ ತುಂಬ ಉದ್ದ ಉಂಟಿದು. ಇದರ ಮಳೆಗಾಲದಲ್ಲಿ ಇದರ ನೀರು ಉಂಟಲ್ಲ, ಹೋರ್ಗರಿತಾ ಇರ್ಬೋದು. ಎಕ್ಸ್ಪ್ಲೋರಿಂಗ್ ದಿ ಅನ್ಎಕ್ಸ್ಪ್ಲೋರ್ಡ್ ಹಾಗೆಂತ ಹೇಳಿಕೊಂಡೆ ಇದು ಎಕ್ಸ್ಪ್ಲೋರ್ಡ್. ನೋಡಿ ಅಲ್ಲೆಲ್ಲ ಚಂದ ಸ್ನಾನ ಮಾಡ್ಬೋದು ನೋಡಿ. ಬಟ್ ಇಳಿಬಾರ್ದಾಯ್ತಾ, ನನಗೆ ಅದರ ಗುಂಡಿ ಎಷ್ಟು ಉಂಟು ಗೊತ್ತಿಲ್ಲ. ನೋಡಿ ಫಾಲ್ಸ್ ಹೀಗೆ ಬರ್ತದೆ. ನಾವು ಮೇಲಿನ ಬದಿಯಿಂದ ಬಂದಿದ್ದೇವೆ ಫಾಲ್ಸ್, ಇದು ಕೆಳಗಿನ ಬದಿಯಿಂದ ಅಲ್ಲ. ಇದು ಎಲ್ರಿಗೂ ಗೊತ್ತುಂಟು ಅಂತ ಅಂದ್ಕೊಳ್ತೇನೆ. ಗೊತ್ತುಂಟು ಬಟ್ ಗೊತ್ತಿಲ್ಲ. ಹಾಗೆ ಯಾರು ಇದಕ್ಕೆ ಹೆಸರು ಹೇಳೋದಿಲ್ಲ ಬಂದರೆ. ಇಲ್ಲಿ ಸುಮಾರು ವೀಡಿಯೋಸಲ್ಲಿ ನೋಡಿದ್ದೇನೆ, ಕಾರಣ ಇದನ್ನು ಹಾಳು ಮಾಡ್ತಾರೆ ಅಂತೇಳಿ. ಸೊ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ. ನಿಮಗೆ ಗೊತ್ತಾದರೆ ನೀವು ಬನ್ನಿ. ನೋಡಿ ಇದು ಮಾಡಬಾರ್ದು. ಪ್ರತಿ ಸಲ ಹೇಳ್ತೇನೆ, ಪ್ಲಾಸ್ಟಿಕ್ ಕುತ್ತಿಗಳು ಯಾಕೆ ಹೀಗೆ ಹಾಳು ಮಾಡ್ತೀರಿ ಪರಿಸರವನ್ನು? ಎಂತ ಸಿಗ್ತದೆ ಹೀಗೆ ಹಾಳು ಮಾಡಿ? 3 ಕಾಸಿನ ಪ್ರಯೋಜನ ನಿಮಗಿಲ್ಲ. ಅದರ ಡೈಲಿ ಉಪದ್ರವ ಮಾಡಿ. ಮತ್ತು ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಉಂಟಲ್ಲ, ಈ ಕಸದ ಬಗ್ಗೆ ಬೇರೆ ವಿಷಯವನ್ನು ತೋರಿಸಿ ಭಾರತದಲ್ಲಿ ಹೀಗೆ ಕಸ ಎಸಿತಾರೆ ಅಂತ ಅವರು ಹೇಳಿದರೆ ಅವರ ಮೇಲೆ ಕೋಪ ಬರಲಿಕ್ಕಾಯಿತು. ಹಾಗೆ ಎಲ್ರಿಗೂ ದೇಶಪ್ರೇಮ ಇಲ್ಲ, ದಾರಿ ಬರ್ತಾರೆ. ಕಸ ಎಸೆಯುವಾಗ ಯಾರಿಗೂ ದೇಶಪ್ರೇಮ ಇಲ್ಲ. ಎಲ್ಲ ಹೇಳಿದ್ರಿಗೆ ನನಗೂ ವಿರೋಧ ಇರ್ಬೋದು. ಸೊ ಇದೆಲ್ಲ ಬೇಡ ಆಯಿತಾ. ಈ DM ಅಲ್ಲೆಲ್ಲ ನಾವು ಇಂಥ ಕಂಟೆಂಟ್ ಎಲ್ಲ ಹಾಕಿದರೆ ನಮಗೆ ಮೆಸೇಜ್ ಮಾಡೋದು ಅಥವಾ ಕಮೆಂಟಲ್ಲಿ ಮೆಸೇಜ್ ಮಾಡೋದು, ಪ್ಲೀಸ್ ಟೆಲ್ ಮೀ ಲೊಕೇಶನ್ ಬ್ರೋ ಆಗಿದ್ರೆ ಇದಿದ್ರು ಅಂತೇಳಿ. ಈ ಹೆಚ್ಚಿನ ಕಂಟೆಂಟ್ ಕ್ರಿಯೇಟರ್ಸ್ ಲೊಕೇಶನನ್ನು ಹೇಳೋದು ಇರಲಿಕ್ಕೆ ಕಾರಣವೇ ಇದೆ. ಲೊಕೇಶನನ್ನು ಹಾಳು ಮಾಡಿ ಹಾಕ್ತಾರೆ. ಅವನು ಮೆಚುರಿಟಿ ತೋರಿಸಬೇಕು. ಮೆಚುರಿಟಿ ತೋರಿಸಿದ್ರೆ ಯಾರು ಯಾವುದನ್ನು ಹೇಳ್ತಾರೆ? ಒಳ್ಳೆ ಪೀಸ್ ಮನಸ್ಸಿಗೆ. ನೋಡಿ ಈಗ ನಮ್ಮ ಅನ್ವೇಷ್ ಅವರು ಬಂದಿದ್ದಾರೆ. ಈಗ ಅವ್ರ ಹತ್ರ ಈ ಗುಡ್ಡೆ ಹತ್ತಿಸಬೇಕು. ಅವರ ಕಷ್ಟ ಹೇಳಲಿಕ್ಕೆ ಉಂಟೀಗ. ಅಂದರೆ ನಾವು ಹತ್ತೋದೇ ಬಿಡ್ತೇವ? ನಮ್ಮ ಜಾಯಮಾನದಲ್ಲಿ ಅದೆಲ್ಲ ಇಲ್ಲ. ಹೋಗ್ತಾ ಇರುವುದೇ ಗುಡ್ಡೆ ಹತ್ತಿಕೊಂಡು. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನೋಡಿ ಎಂಥ ಜಾಗ ನೋಡಿ. ನಾವು ಮಾನ್ಸೂನ್ ಬಂದರೆ ಹೀಗೆ ಮತ್ತೆ ಕಚ್ಚೆ ಕಟ್ಟೋದು ಹರಡುದು ಅಂತೇಳಿ ನಮ್ಮ ಎಲ್ಲ ಆಕ್ಸಸರೀಸ್ ಹಾಕಿಕೊಳ್ಳೋದು, ಹೋಗ್ತಾ ಇರೋದು. ಬ್ಯೂಟಿಫುಲ್. ವ್ಯೂ ನೋಡಿ, ಫುಲ್ಲು ಮಿಸ್ಟ್. ಆ ಕಡೆ ಈ ಕಡೆ ಎಲ್ಲ ಮಿಸ್ಟಲ್ಲಿ ಕವರ್ ಆಗಿದೆ. ನಡುವಲ್ಲಿ ನಮ್ಮ ಗಾಡಿ ಹೋಗ್ತಾ ಉಂಟು. ಭಾರಿ ಒಳ್ಳೆ ಮಳೆ, ಭಾರಿ ಒಳ್ಳೆ ಮಳೆ. ಇಲ್ಲಿಗೆಲ್ಲ ನಾವು ನಡ್ಕೊಂಡು ಬರ್ತಿದ್ವಿ. ಅಲ್ಲಿ ಕೆಳಗೆ ಈಗ ಗಾಡಿ ಒಂದು ಮಡ್ ರೋಡಿನ ಟರ್ನ್ ಆದಲ್ಲಿಂದ
ಅಷ್ಟಿಗೆಲ್ಲ ಗೊತ್ತಿಲ್ಲ ಗಾಡಿ ಹೋಗ್ತದಾ ಇಲ್ವಾ ಎಂತ ಕತೆ ಅಂತೇಳಿ. ಅಲ್ಲ ಇದು ಆ್ಯಕ್ಚುಲಿ ಸಮ್ಮರಲ್ಲಿ ಮಾತ್ರ ಗಾಡಿ ಬರೋದು. ರೈನಿ ಸೀಸನ್ ಇನ್ನೊಂದು, ಈಗ ಫಸ್ಟ್ ಅಲ್ಲ ರೈನಿ ಸೀಸನ್, ಇನ್ನೊಂದು 1 ಮಂತ್ ಕಳೆದ್ರೆ ಉಂಟಲ್ಲ ಇಲ್ಲಿ ಫುಲ್ ನಿಮಗೆ ಹುಲ್ಲು ಬರ್ತದೆ. ಹುಲ್ಲು ಬರ್ತದೆ ಮತ್ತು ನಿಮ್ಮಿಂದ ಎಂಥದ್ದು ಸಾಧ್ಯ ಇಲ್ಲ. ಇಲ್ಲಿ ಗಾಡಿ ಬಿಡಿ ನಡ್ಕೊಂಡು ಹೋಗೋದೇ ಹಂದಿ ಹೋದಾಗೆ ಕಾಲು ಹಾಕಿಕೊಂಡು ಹೋಗುದು. ಮತ್ತೆ ಎಲ್ಲಿಗ ನೋಡಿ ಇಲ್ಲಿಗೆ ಡೆಡ್ ಎಂಡ್, ಇಲ್ಲಿಂದ ಎಂಥ ಗಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮ ಅನ್ವೇಷಣೆ ಬ್ಯಾಕ್ ಸೈಡಲ್ಲೇ ನಿಂತು ಹೇಗೆ ಅನ್ವೇಷ ಪ್ಲೇಸ್? ಹಾಂ ಸೂಪರ್. ನೀವು ಇಂಥದ್ದೆಲ್ಲ ನೋಡಿದ್ದೀರಾ ಈ ಜಾಗದಲ್ಲಿ? ಲೊಕೇಶನ್ ಹೇಳ್ಬೇಡಿ. ಹಾಂ ನೈಸ್ ಪ್ಲೇಸ್. ನಿಮ್ಮ ಇಷ್ಟು ದೊಡ್ಡ ಸಿಟಿಯಲ್ಲಿ ಇಂಥದ್ದು ಎಕ್ಸ್ಪೆಕ್ಟೇಷನ್ ಇತ್ತ ನಿಮಗೆ? ಇರಲಿಲ್ಲ, ಸತ್ಯ ಇರಲಿಲ್ಲ. ಆದರೆ ನನ್ನ ವ್ಯೂ ಸ್ವಲ್ಪ ನೋಡಿ ಹೀಗಾಗಿದೆ. ಅವರಿಗೊಂದು ಬೇಜಾರಾದ್ವಿ ಪಾಪ, ಕನ್ನಡಕ ಒಂದು ಇದ್ದುಕೊಂಡು ಕಾಣೋದಿಲ್ಲ, ಭಾರಿ ಕಷ್ಟ ಆಗಿದೆ. ಕನ್ನಡಕ ತೆಗೆದ್ರೆ ಅಡ್ಡಿ ಆಗ್ತದೆ. ಈಗ ಕನ್ನಡಕ ಹಾಕಿದರೆ ಏನೂ ಇಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅಲ್ಲ, ವ್ಯೂವರ್ಸಿಗೆ ಆದರೂ ಹೇಳೋದಲ್ಲ ಹೀಗೆಲ್ಲ ಉಂಟು ಅಂತೇಳಿ. ನೋಡಿ ಸೂಪರ್ ವ್ಯೂ. ಅನ್ವೇಷ ಒಂದು ರಿಯಾಕ್ಷನ್ ಕೊಡಿ ಅಂತೆ, ಎಂತ ಆದರೂ ಏನು ಕೊಡಬೇಕು? ರಿಯಾಕ್ಷನ್ ಇಷ್ಟು ನೋಡಿ ಮಾರೇಶ, ಇಷ್ಟು ಒಳ್ಳೆ ಇದೆ. ಕನ್ನಡಕ ತೆಗೆದ್ರೆ ಚೆಂದ ಕಾಣ್ತದೆ. ಕನ್ನಡಕ ತೆಗೆದ್ರೆ ಚೆಂದ ಕಾಣ್ತದೆ ಅಂತೆ. ಸೊ ಕನ್ನಡಕದ ಯೂಸ್ ಎಂತ ಹೇಳಿ ನೀವೇ, ವಾಟ್ ಈಸ್ ಈ ಯೂಸ್? ವಾವ್, ಹೇಗೆ ಟೆಂಟ್ ಹಾಕಿ ಮಲಗುವಂತಾಗೋದಿಲ್ಲ? ಮಾಡ್ಬೋದಿಲ್ಲ ಒಳ್ಳೆ ಕ್ಯಾಂಪಿಂಗ್. ಮನೆಗೆ ಹೋಗ್ಬೇಕಾ? ಬೇಡಪ್ಪ. ಒಂದು ಸಿಟಿಯ ಒಳಗಡೆಯಿಂದ ನಾವೀಗ ಬಂದದ್ದು. ನಿಮಗೆ ಆಚೆ ಸೈಡ್ ಕಾಣ್ತಾ ಇರೋದೆಲ್ಲ ಇನ್ನೊಂದು ಸೈಡ್ ಇರೋ ಗುಡ್ಡೆ, ಅದರ ನಡುವಲ್ಲಿ ಫುಲ್ ಒಂದು ದೊಡ್ಡ ಸಿಟಿ ಉಂಟು. ಹಾಗೆ ನೀವು ಸಿಟಿಯ ಪ್ಲೇಸ್ ಗೆಸ್ ಮಾಡುವಿರಿ, ಅದು ಗೆಸ್ ಮಾಡುವಿರಿ, ಇದು ಗೆಸ್ ಮಾಡುವಿರಿ. ಪ್ಲೇಸ್ ಗೆಸ್ ಮಾಡಲಿಕ್ಕೆ ಅದು ಲೋಕಲ್ಸಿಗೆ ಮಾತ್ರ ಸಾಧ್ಯ ಅಲ್ಲ ಅನ್ವೇಷ್? ಹೇಗೆ? ಪ್ಲೇಸನ್ನು ಗೆಸ್ ಮಾಡಲಿಕ್ಕೆ ಲೋಕಲ್ಸಿಂದ ಮಾತ್ರ ಸಾಧ್ಯ ಅಂತೇಳಿ. ಅದು ಸತ್ಯ. ಹೊರಗಿನವರಿಗೆ ಈ ವಿಡಿಯೋ ನೋಡಿದ್ರು ಗೊತ್ತಾಗ್ಲಿಕ್ಕಿಲ್ಲ, ಎಲ್ಲಿ ಅಂತ ಗೊತ್ತಾಗ್ಲಿಕ್ಕಿಲ್ಲ. ಒಳ್ಳೆ ಕ್ಯಾಂಪಿಂಗ್ ಮಾಡ್ಬೋದು, ಸೂಪರ್ ಆಗ್ಬೋದು. ಸೂಪರ್. ಹಾಗೆ ಗುಡ್ಡೆ ಹೊತ್ತ ಇದ್ರೆ ಆಯ್ತು ಅಷ್ಟೇ. ಅಲ್ಲ ಅದು ಈಗ ಹೀಗೆ ಕಾಣ್ತದೆ, ಇನ್ನು 1 ತಿಂಗಳು ಹೋದ್ರೆ ಉಂಟಲ್ಲ ಇಷ್ಟಿಷ್ಟು ಎತ್ತರಕ್ಕೆ ಹುಲ್ಲು ಇಲ್ಲಿ. ನಾವು ಹುಲ್ಲು ತೆಗೆದು ಟೆಂಟ್ ಹಾಕುವ. ನಾವು ಅಂದರೆ ನಾನು ಜನ ಅಲ್ಲ, ಬೆಸ್ಟ್. ಇದೆಲ್ಲ ನಾವು ನಮ್ಮ ಒಂದು ಗೋಲ್ಡನ್ ಏರಾದಲ್ಲಿ ತಿರುಗಿದ ಜಾಗಗಳು. ತಿರುಗುವ ಪ್ರಾಯದಲ್ಲಿ ತಿರುಗಿದ್ರೆ ಆಯಿತು ಗೈಸ್, ಮತ್ತೆ ತಿರುಗಲಿಕ್ಕೆ ಆಗುದಿಲ್ಲ. 28ರ ಒಳಗೆ ಎಲ್ಲ ಮುಗಿಸಿಕೊಳ್ಳಿ. 28 ವರ್ಷದ ಒಳಗೆ ಜಾಬ್ ಆಗಿ ತಿರುಗ್ತೇವೆ, ಅದಾಗಿ ತಿರುಗ್ತೇವೆ, ಇದಾಗಿ ತಿರುಗ್ತೇವೆ ಅಂತ ಹೇಳಿದರೆ ಎಂತ ನಡೆಯುವುದಿಲ್ಲ ಅಲ್ಲ ಅನ್ನೋದು. ಅಷ್ಟು ಬಡಾಯಿ ಬಿಟ್ಟವರನ್ನೆಲ್ಲ ನೋಡಿದ್ದೇವೆ ನಾವು, ಕಂಡು ಆಗಿದೆ, ಎಲ್ಲ ಆಗಿದೆ. ನನ್ನ ಆಶಾದಾಗ ಇತ್ತು ಸ್ವಲ್ಪ ಜಾಬ್ ಆಗಿ ತಿರುಗುವವರ ಅವಸ್ಥೆ ಅಂತ ಗೊತ್ತುಂಟಾ? ಜಾಬ್ ಆಗಿ ತಿರುಗ್ತಾರಲ್ಲ ಅವರ ಅವಸ್ಥೆ ಅಂತ ಗೊತ್ತುಂಟಾ? ಇಲ್ಲಿಗೆ ಬರ್ತಾರೆ, ಈ ಗುಡ್ಡೆಯಲ್ಲಿ ನಿಂತುಕೊಂಡು ಯಾವುದಾದ್ರೂ ಕಾಲ್ ಅಟೆಂಡ್ ಮಾಡಲಿಕ್ಕೆ ನೆಟ್ವರ್ಕ್ ಹುಡುಕ್ತಾರೆ, ಆ ಅವಸ್ಥೆ. ಹಾಂ, ಸೊ ಅದಕ್ಕಿಂತ ನೆಮ್ಮದಿಯಲ್ಲಿ ಬನ್ನಿ, ನೋಡಿ. ನಿಮ್ಮ ಲೈಫಿನ ಜವಾಬ್ದಾರಿ ಸ್ಟಾರ್ಟ್ ಆಗೋದ್ರ ಮೊದಲು ಎಲ್ಲ ಮುಗಿಸಿ. ಜವಾಬ್ದಾರಿ ಹೊರುವ ಟೈಮಲ್ಲಿ ಜವಾಬ್ದಾರಿ ಹೊರಿ, ಅದರ ಎಡೆಯಲ್ಲಿ ಎಂತ ಬೇಡ. ಅದಕ್ಕಿಂತ ಮೊದಲು ಮಾಡಬೇಕಾದ್ದನ್ನೆಲ್ಲ ಮಾಡಿ ಗೌಜಿ. ಸ್ವಲ್ಪ ಸ್ಕ್ರಾಚಸ್ ಉಂಟು. ಓ, ಹೆಸರೆಲ್ಲ ಬರೀತಿದ್ದಾರೆ ಟಾಪ್. ಅದರ ಅರ್ಥ ಗಾಡಿ ತೊಳಿ ಅಂತೇಳಿ ಅಲ್ಲ? ಹೌದು. ಹಾಂ, ಗಾಡಿ ಆಟೋಮೆಟಿಕ್ ತೊಳಿತಾ ಇದ್ದಾನೆ ನಮ್ಮ ವರುಣದೇವರು.